ವಾವ್. ಆರೋಹಿ ಹೈ ಫೈ ಕೊಡು ಪಪ್ಪಗೆ. ಜೆಲ್ಲಿ ರೆಡಿ ಇದೆ ಹೇಳು. ನೋಡಿ ಗಾಯ್ಸ್, ಜೆಲ್ಲಿ ರೆಡಿ ಇದೆ. ಈಗ ಕಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ ಹೇಳಿ. ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಕೇಕ್ ಹೇಗೆ ಅಂತ ನಮಸ್ಕಾರ. ನಮಸ್ಕಾರ. ಓಕೆ, ಸೊ ಫಸ್ಟು ಹೇಳು. ಈಗ ನಾವು ಜೆಲ್ಲಿ ಪ್ಯಾಕೆಟ್ ತಗೊಂಡಿದ್ದೀವಿ. ಇದು ಇನ್ಸ್ಟೆಂಟ್ ಜೆಲ್ಲಿ ಮಿಕ್ಸ್. ಓಕೆ, ಸೊ ಇವತ್ತು ನಾವು ಇದು ಇನ್ಸ್ಟೆಂಟ್ ಜೆಲ್ಲಿ ಮಿಕ್ಸ್ ತೊಗೊಂಡಿದ್ದೀವಿ. ಆರೋಹಿಗೆ ಜೆಲ್ಲಿ ಕೇಕ್ ಬೇಕು ಅಂತ ಕೇಳ್ತಾ ಇದ್ಲು, ಹಾಗಾಗಿ ಸೊ ಇದು ಸ್ಟ್ರಾಬೆರಿ ಫ್ಲೇವರ್. ಓಕೆ, ಸೊ ಸ್ಟ್ರಾಬೆರಿ ಫ್ಲೇವರು. ಇದು ಮಾಡೋದು ತುಂಬ ಈಸಿ ಇದೆ. ಇನ್ಸ್ಟ್ರಕ್ಷನ್ ಪ್ರಕಾರ ಇದು ಆ್ಯಕ್ಚುಲಿ 100 ಗ್ರಾಮ್ ಇದೆ. 100 ಗ್ರಾಮ್ಗೆ ನಾವು 400 ml ನೀರು ಹಾಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮಾಡೋಣ ಈಗ. ಇದು ಮಾಡೋಣ ಈಗ, ಕುಕ್ಕಿಂಗ್ ಮಾಡೋಣ. ಓಕೆ, ಕುಕ್ಕಿಂಗ್ ಮಾಡಲ್ವಾ ನೀನು? ಇದು ಮಾಡಲ್ವಾ? ಕಾರಿಲ್ಲಿಡು. ಓಕೆ, ಸೊ ಇದನ್ನ ನಾವು ಕ್ಯಾಂಪಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆರೋಹಿ ಕರ್ಕೊಂಡು, ಬಟ್ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಮನೇಲೇ ಒಂದು ಕ್ಯಾಂಪಲ್ಲಿ ಮಾಡಬೇಕಾಗಿರೋಂಥದ್ದನ್ನ ಮನೇಲಿ ಮಾಡ್ತಾಯಿದ್ದೀವಿ. ಸೊ ಇದು ಮಿನಿ ಸ್ಟವ್ವು. ಓಕೆನಾ, ಇದನ್ನು ಹೀಗೆ ಓಪನ್ ಮಾಡಿಕೊಂಡು ಕಂಪ್ಲೀಟ್ ಕುಕ್ಕಿಂಗ್ನ ನಾನು ಆರೋಹಿ ಕೈಯಲ್ಲೇ ಮಾಡಿಸೋಣ ಅಂತ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋಂಥ ಒಂದು ಸ್ಮಾಲ್ ಪಾತ್ರೆ ತೊಗೊಂಡಿದ್ದೀನಿ. ನಮ್ಮ ಕ್ಯಾಂಪಿಂಗ್ ವೆಸಲ್ಲು. ಹಾಗೆ ಇದು ಜೊತೆ ಹಿಂಗೆ ಬರುತ್ತೆ. ಇದು ಅಮೆಝಾನಲ್ಲಿ ತೊಗೊಂಡಿದ್ದೆ, ವೀಡಿಯೋನೂ ಹಾಕಿದ್ದೀನಿ, ಚೆಕ್ ಮಾಡ್ಬೋದು. ಪಪ್ಪ ಆನ್ ಮಾಡೋಣ ಸ್ಟವ್ವು. ಇದಕ್ಕೆ ಬೇಕಾಗಿರೋಂಥದ್ದು ಒಂದು ಪಾತ್ರೆ, 400 ml ವಾಟರು, ಹಾಗೆ ಇದು ಜೆಲ್ಲಿ ಮಿಕ್ಸು. ಇದ್ರ ಜೊತೆ ನಾವು ಕ್ಯಾಂಪಿಂಗ್ ಸ್ಟವ್ ಇವೆಲ್ಲ ಯೂಸ್ ಮಾಡ್ತಿರೋದ್ರಿಂದ ಇದರಲ್ಲೇ ಮಾಡ್ತಾಯಿದ್ದೀನಿ. ಓಕೆ, ಸೊ ಈಗ ನಾವು ಪಾತ್ರೆ ಇಡ್ತಾಯಿದ್ದೀವಿ. ಸೊ ಈ ಪಾತ್ರೆಗೆ ನಾವು ಫಸ್ಟ್ ಮಾಡಬೇಕಾಗಿರೋದು ಇರೋ ನೀರು ಹಾಕೋಣ ಈಗ 400 ml ವಾಟ್ರ್ ಹಾಕಬೇಕು. ಸೊ ನಾನೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಎಕ್ಸಾಕ್ಟ್ ಎಷ್ಟು ml ಅಂತ ಗೊತ್ತಾಗಲ್ವಲ್ಲ, ಹಾಗಾಗಿ ಸೊ ಈ ಗ್ಲಾಸ್ಗೆ ಒಂದು 200 ml ಅಂದ್ಕೊಂಡಿದ್ದೀನಿ ನಾನು ಅಪ್ರಾಕ್ಸಿಮೇಟು. ಸೊ 2 ಗ್ಲಾಸ್ ಆಫ್ ವಾಟರ್ ಹಾಕ್ತಾಯಿದ್ದೀನಿ. ಹೇಳು. 2 ಗ್ಲಾಸು 2 ಗ್ಲಾಸ್ ವಾಟರ್ ಹಾಕಿ ಜ್ಯೂಸ್ ಎಲ್ಲ ವಾಟರ್. ಇದು ಸೆಕೆಂಡ್ ಗ್ಲಾಸ್ ವಾಟರ್. ಓಕೆ, ಸೊ 2 ಗ್ಲಾಸ್ ನೀರು ಹಾಕಾಯಿತು ನಾವು. ಈಗ ನಾವು ಇನ್ಸ್ಟೆಂಟ್ ಜೆಲ್ಲಿ ಮಿಕ್ಸ್ ಹಾಕ್ತೀವಿ. ಈಗ ಇನ್ಸ್ಟೆಂಟ್ ಜೆಲ್ಲಿ ಮಿಕ್ಸ್ ಹಾಕ್ತೀವಿ. ಓಕೆ, ಫಸ್ಟು ವಾಟರ್ ಬಾಯ್ಲ್ ಆಗಬೇಕು. ಆಮೇಲೆ ಜೆಲ್ಲಿ ಕ್ರಿಸ್ಟಲ್ ಹಾಕಬೇಕು. ಕಟ್ ಮಾಡೋಣ. ಸೊ ಈಗ ನಾವು ಜೆಲ್ಲಿ ಮಿಕ್ಸ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀವಿ, ಆ್ಯಡ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಜೆಲ್ಲಿ ಕ್ರಿಸ್ಟಲ್ನ. ಓಕೆ, ಸೊ ಇದನ್ನು ಕಟ್ ಮಾಡಿದ್ದೀವಿ. ಜೆಲ್ಲಿ ಕ್ರಿಸ್ಟಲು ನೋಡಿ, ಸ್ಟ್ರಾಬೆರಿ ಫ್ಲೇವರ್ ಇದು. ಆಮೇಲೆ ನಾವು ಈ ರೀತಿ ಮೋಲ್ಡಲ್ಲಿ ಹಾಕೋತೀವಿ, ಹಾಗಾಗಿ ಮೋಲ್ಡ್ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಈಗ ನೀರು ಕಾದ್ಮೇಲೆ ಇದನ್ನು ಆ್ಯಡ್ ಮಾಡೋಣ. ನೀರು ಕಾಯೋವರೆಗೂ ವೇಟ್ ಮಾಡಬೇಕಾಗತ್ತೆ. ಹೇಳು, ನೀರು ಕಾಯೋವರೆಗೂ ವೇಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಹೇಳು ಹಾಯ್ ಹಲೋ ನಮಸ್ಕಾರ. ಓಕೆ, ಸೊ ಬಾಯ್ಲ್ ಆಗಲಿ, ಅಲ್ಲಿವರೆಗೂ ವೇಟ್ ಮಾಡೋಣ. ಈಗ ನೀವು ನೋಡ್ತಾ ಇದ್ದೀರಾ, ವಾಟರ್ ಬಾಯ್ಲ್ ಆಗಿದೆ. ಕ್ರಿಸ್ಟಲ್ ಹಾಕೋಣ. ಈಗ ಕ್ರಿಸ್ಟಲ್ ಹಾಕ್ತಾ ಇದ್ದೀವಿ ನೋಡಿ. ಈಗ ಕ್ರಿಸ್ಟಲ್ ಹಾಕ್ಬಿಟ್ಟು ಫುಲ್ಲು ರೌಂಡ್ ಮಾಡಬೇಕು, ಸ್ಲೋ ಆಗಿ. ಈಗ ಜೆಲ್ಲಿ ರೆಡಿ ಆಗತ್ತೆ. ಸ್ಲೋ ಆಗಿ ತಿರುಗಿಸ್ಬೇಕು. ಸೊ ಇವಾಗ ಇದು ಕಂಪ್ಲೀಟಾಗಿ ಬಾಯ್ಲ್ ಮಾಡಿದ್ದೀವಿ. ಸೊ ಇವಾಗ ಇದನ್ನು ನಾವು ಕೆಳಗಡೆ ಇಡ್ತಾ ಇದ್ದೀವಿ. ಸ್ವಲ್ಪ ಕೂಲ್ ಆಗಬೇಕು. ಕೂಲ್ ಆದಮೇಲೆ ನಾವು ಇದನ್ನು ಇದೇನದು ಇದಕ್ಕೆ ಬೇರೆ ಟ್ರಾನ್ಸ್ಫರ್ ಮಾಡ್ತೀವಿ.
ಸೊ ಅಷ್ಟರೊಳಗಡೆ ನಾವು ಈ ಗ್ಯಾಸ್ ಇದೆಲ್ಲ ಏನಿದೆ ಇದೆಲ್ಲ ರಿಮೂವ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಬಿಡ್ತೀವಿ. ತುಂಬ ಬಿಸಿ ಇರುತ್ತೆ, ಮಕ್ಳು ಇಟ್ಕೊಂಡು ಮಾಡ್ತಾಯಿದ್ದೀನಿ. ನಾನು ತುಂಬ ಕಾನ್ಷಿಯಸ್ ಆಗಿ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಮತ್ತು ನನ್ನ ವೈಫ್ ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ ಇದಕ್ಕೆಲ್ಲ. ನೀವು ಮಕ್ಕಳಿದ್ದಾಗ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ನಾನು ಸಜೆಸ್ಟೇ ಮಾಡಲ್ಲ, ಇಲ್ಲಾಂದರೆ ಅದನ್ನು ನೋಡ್ಕೊಳ್ಳೋಕ್ಕಿರಬೇಕು. ನಮ್ಮ ಅಮ್ಮಗೆ ಆ ಕಡೆ ಈ ಕಡೆ ನೋಡ್ಕೊಳ್ಳೋಕೆ ಹೇಳಿದ್ದೀನಿ, ಇಳಿದು ಹೋಗ್ಬಿಟ್ಟು ಎಲ್ಲರೂ ಮುಟ್ಬಿಡ್ತಾಳೆ ಅಂತ. ವೈಫ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡ್ಕೊಂಡು ಮುಂದೆ ನೋಡ್ಕೊತಾ ಇದ್ದಾರೆ. ಹಾಗಾಗಿ 3 ಜನ ಇವಳು ಇಲ್ಲಿದ್ದಾಳೆ ಅನ್ನೋದು ಒಂದೇ ಕಾರಣಕ್ಕೋಸ್ಕರ 3 ಜನ ನಿಂತ್ಕೊಂಡು ಎಲ್ಲ ನೋಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ಓಕೆ, ಸೊ ಈ ರೀತಿ 1-2 ಬೌಲ್ ತೊಗೊಳ್ಳಿ. ಓಕೆನಾ, ಬೌಲ್ ತಗೊಂಡು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನಾನು ತುಪ್ಪ ತಿಕ್ತಾಯಿದ್ದೀನಿ 2 ಗ್ಲಾಸ್ಗೂ. ಅದೇನು ಸ್ಟಿಕ್ ಆಗಲ್ಲ, ಬಟ್ ಸ್ಟಿಲ್ ನೀಟಾಗಿ ತೆಗಿಯೋಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು 2 ಗ್ಲಾಸ್ಗೂ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇದು ನಮ್ಮ ಮನೇಲೇ ಮಾಡುವಂಥ ತುಪ್ಪ. ಕೇರ್ಫುಲ್ಲಾಗಿರ್ಬೇಕು. ಜಸ್ಟ್ ಇವಾಗ ನನ್ನ ಕೈ ಟಚ್ ಆಯಿತು, ಬಿತ್ತು ಅಂತೇಳಿದ್ರೆ ಮಕ್ಕಳೆಲ್ಲ ಇರ್ತಾರೆ, ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಜೆಲ್ಲಿ ಥರ ಆಗಿದೆ ಇದು. ಸೊ ಈ ರೀತಿ ನೋಡಿ, ಆಲ್ರೆಡಿ ಜೆಲ್ಲಿ ಥರ ಆಗ್ತಾಯಿದೆ. 2 ಬೌಲ್ಗೆ ಹಾಕಿದ್ದೀನಿ. ನಿಮ್ದು ಏನಾದರೂ ಐಸ್ ಕ್ಯೂಬು, ಐಸ್ ಟ್ರೇನ್ ಇತ್ತು ಅಂದರೆ ಅಲ್ಲಿಗೂ ಹಾಕ್ಬೋದು. ಸೊ ಈಗ ಇದನ್ನು ನಾನು ಫುಲ್ಲು ಇಷ್ಟು ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಮಿಕ್ಕಿದೆ ನೋಡಿ ಹೀಗೆ. ಓಕೆ, ಸೊ ಫೈನಲಿ ನಮ್ಮ ಜೆಲ್ಲಿ ರೆಡಿ ಆಗ್ತಾ ಇದೆ. ಓಕೆ, ಗಟ್ಟಿನೇ ಆಗೋದು ನೋಡಿ, ಆ ಜಲ್ದಿ ಗಟ್ಟಿಯಾಗಿ ಹೋಗ್ಬಿಡ್ತು. ಸೊ ಇವಾಗ ಈ ಜೆಲ್ಲಿ ಕ್ರಿಸ್ಟಲ್ಲು ಇನ್ಸ್ಟೆಂಟಾಗಿ ಗಟ್ಟಿ ಆಗುತ್ತೆ, ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಜೆಲ್ಲಿ ರೆಡಿ ಇದೆ, ಬನ್ನಿ ಕಟ್ ಮಾಡೋಣ. ಓಕೆ, ಸೊ ನೋಡಿ ಫೈನಲ್ ಆಗಿ ಜೆಲ್ಲಿ ರೆಡಿ ಆಗಿದೆ. ಸೊ ಸ್ವಲ್ಪ ನಿಮಗೆ ಜೆಲ್ಲಿ ಆಗಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಟರು ಓಕೆ, ಡೀಪ್ ಫ್ರೀಸರಲ್ಲಿ ಅಂದ್ಬೇಡ, ನಾರ್ಮಲ್ ರೆಫ್ರಿಜರೇಟ್ರಲ್ಲಿ ಇಟ್ಟರು ಓಕೆ. ಸೊ ಇವಾಗ ಆವಾಗಲೇ ಆಲ್ರೆಡಿ ಇದಾಗ್ತೈತೆ ನೋಡಿ, ಎಷ್ಟು ಒಂಥರ ಹೆಂಗಿದೆ ಜೆಲ್ಲಿ ಶೇಕ್ ಆಗ್ತಿದೆ. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ಸೊ ಬನ್ನಿ ಈಗ ದಬಾಕ್ಬಿಟ್ಟು ಕೇಕ್ನ ಕಟ್ ಮಾಡೋಣ. ಓ ವಾ ಮುಟ್ಟು ಚೀ ಜೆಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಅರ್ಥ ಇದೆಯಾ? ಕ್ಯಾಮ್ರಾ ಮೇಲೆ ಟ್ಯಾಪ್ ಮಾಡೋ, ಫೋಕಸ್ ಆಗುತ್ತೆ ಅಲ್ಲ ಅಲ್ಲಿ ನೋಡಿ. ವಾವ್, ಆರೋಹಿ ಹಾಯ್ ಫೈ ಕೊಡು ಪಪ್ಪಾಗೆ. ಜೆಲ್ಲಿ ರೆಡಿ ಇದೆ ಹೇಳು. ನೋಡಿ ಗಾಯ್ಸ್, ಜೆಲ್ಲಿ ರೆಡಿ ಇದೆ. ಈಗ ಕಟ್ ಮಾಡೋಣ. ಓಕೆ, ಆರೋಹಿದು ಫೇಕ್ ಬರ್ತಡೇ. ಓಕೆ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಆರೋಹಿ. ಓ ತಿನ್ನು ಚೆನ್ನಾಗೈತಾ? ನನಗೆ ಪಪ್ಪಾಗಂದು ತಿನ್ಸು, ಪಪ್ಪಾಗೆ ತಿನ್ಸು. ಸ್ಲೋ ಅಯ್ಯೋ ಫುಲ್ಲೇ ಕಟ್ ಮಾಡಿಬಿಟ್ಲು. ಹಂಗೆ ಕಟ್ ಮಾಡೋದು, ಹಂಗಲ್ಲ ಇರಿ, ಹಿಂಗೆ ಚಿಕ್ಕ ಪೀಸ್ ಕಟ್ಕೊಂಡು ಹಿಂಗೆ ಬಿಡಿ, ಕೈ ಬಿಡ. ನೀನು ತಿನ್ನು. ತಿಂದ ಅಲ್ಲಿ ಹೇಳು, ಇರು ಮತ್ತೆ ಮಾಡೋಣ. ಇರು 1 ನಿಮಿಷ ಇರು, ಅಲ್ಲಿ ವಿಡಿಯೋ 1 ನಿಮಿಷ. ಬಿಡು ಇವಾಗ, ಇದು ಬಿಡು. ಓಕೆ, ಅಲ್ಲಿ ಹೇಳು. ನೋಡಿದ್ರಾ? ಹೇಳು, ವಿಡಿಯೋಗೆ ಹೇಳು. ನೋಡಿದ್ರಾ ಹೆಂಗೆ ಮಾಡೋದು? ನೀವು ಮನೇಲಿ ಮಾಡಿ. ನೀವು ಅಲ್ಲಿ ಹೇಳು, ನೀವು ಕೊಡ್ತೀನಿ, ನೀವು ಮನೇಲಿ ಮಾಡಿ ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.